ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತ್ ಅವರ. ಆತ್ಮೀಯರೇ, ಯುದ್ಧದ ಕಾರ್ಮಡುಗಳು ಪಾಕಿಸ್ತಾನ ಮತ್ತು ಭಾರತದ ತಲೆ ಮೇಲೆ ಸುತ್ತಾ ಇದೆ. ಇನ್ನು ಅನಿವಾರ್ಯ ನಾವು ಎದುರಿಸಲೇಬೇಕು ಅನ್ನುವಂಥ ಪಾಕಿಸ್ತಾನದ ಒಂದು ನಿರ್ಧಾರದಿಂದಾಗಿ ಭಾರತ ಒಂದು ತಡೆ ಈ ಒಂದು ತಯಾರಿಕೆಯಲ್ಲಿ, ಯುದ್ಧ ತಯಾರಿಕೆಯಲ್ಲಿ ಪೂರ್ಣ ಪ್ರಮಾಣದ ತಯಾರಿ ನಡೆಸಿದ್ದನ್ನು ಈಗಾಗಲೇ ಸೂಚಿಸಿದ. ವಾಯು ಆಗಿರ್ಬೋದು, ಭೂ ದಳ ಆಗಿರ್ಬೋದು, ಜಲದಳ ಆಗಿರ್ಬೋದು, ಪೂರ್ಣ ಪ್ರಮಾಣದ ಯುದ್ಧಕ್ಕೆ ತಯಾರಿ ನಡೆಸಿದ್ದಂತ ಈ ಕಣ್ಣು ಕಾಣ್ತಾ ಇದೆ. ಇಂಥ ಪ್ರಸಂಗದಲ್ಲ ಪಾಕಿಸ್ತಾನ ತನ್ನ ತಯಾರಿ ನಡೆಸಿದಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಅದಕ್ಕೆ ಮುಖ್ಯವಾಗಿ ಅವರ ವಿದೇಶಾಂಗ ಮಿನಿಸ್ಟರ್ ಇದ್ದಂಥ ಅವರು ಸ್ಪಷ್ಟವಾಗಿ ಒಂದು ಅನಿವಾರ್ಯ ಬಂದರೆ ಈಗಾಗಲೇ ಸಿಂಧೂ ನದಿ ನೀರನ್ನು ನೀವು ಬಂದ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀರಿ, ಜೊತೆಗೆ ಯುದ್ಧವನ್ನು ಆರಂಭಿಸೋ ಪ್ರಯತ್ನ ಮಾಡ್ತಾಯಿದ್ದೀರಿ. ನಮ್ಮ ಉಳಿವಿಗಾಗಿ ಅನಿವಾರ್ಯವಾದರೆ ಅಣು ಅಸ್ತ್ರವನ್ನು ಬಳಸ್ತೀವಿ, ಅಣುಬಾಂಬವನ್ನು ಬಳಸ್ತೀವಿ ಅನ್ನೋದು ಬೆದರಿಕೆಯನ್ನು ಹೊಟ್ಟಿದ್ದಾರೆ. ಅಣ್ವಸ್ತ್ರ ಪ್ರಯೋಗ ನಿಶ್ಚಿತ ಅನ್ನುವಂಥ ಮಾತನ್ನು ಮೊಹಮ್ಮದ್ ಖಾಲಿದ್ ಜಮಾಲಿ ಅನ್ನೋರು ಪಾಕಿಸ್ತಾನದ ರಾಯಭಾರಿ ಹೇಳಿಬಿಟ್ಟಿದ್ದಾರೆ. ನೀವೇನಾದರೂ ಯುದ್ಧ ಶುರು ಮಾಡಿದ್ರೆ, ಶುರು ಮಾಡೋ ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ. ನಾವು ನಿಶ್ಚಿತವಾಗಿ ಅನಿವಾರ್ಯ ಆದ್ರೆ ಎಲ್ಲದರ ಜೊತೆಗೆ ಯುದ್ಧ ಮಾಡ್ತೀವಿ. ಇದೊಂದು ಹೊಸ ಬಾಂಬನ್ನು ಹಾಕಿದ್ದಾರೆ. ಇದು ಒಂದು ರೀತಿ ಆತಂಕಕ್ಕೀಡು ಮಾಡುವಂಥ ವಿಷಯ. ಬಟ್ ಅನಿವಾರ್ಯ ಇದು ಬಂದೇ ಬರ್ತದೆ ಅನ್ನೋಂಥದ್ದು ಎಲ್ಲರಿಗೂ ತಿಳುವಳಿಕೆ. ನಮ್ಮಲ್ಲೇ ನಮ್ಮ ಭಾರತದ ಈ ಒಂದು ಸೈನ್ಯದಲ್ಲಿರ್ಬೋದು, ಅಥವಾ ನಮ್ಮ ಪ್ರಧಾನಿಯವರಾಗಿರ್ಬೋದು, ಅಥವಾ ವಿರೋಧ ಪಕ್ಷಗಳಾಗಿರ್ಬೋದು, ಎಲ್ಲರಿಗೂ ತಿಳುವಳಿಕೆ ಅದ. ಆದರೆ ಈ ಅಣ್ವಸ್ತ್ರವನ್ನು ಪ್ರಯೋಗಿಸೋದು ಅಷ್ಟು ಸುಲಭನಾ ಅನ್ನುವಂಥದ್ದು ಬಂದು, ಯಾಕೆಂದರೆ ನಾವು ಸಹ ಅಣ್ವಸ್ತ್ರವನ್ನು ಈಗಾಗಲೇ ಹೊಂದಿದ್ದೀವಿ ಅನ್ನೋದು ಪಾಕಿಸ್ತಾನಕ್ಕೂ ಗೊತ್ತಿದೆ. ಈ ನೆಲೆಯಲ್ಲಿ ಅದು ಈ ಒಂದು ಅಣ್ವಸ್ತ್ರವನ್ನು ಬಳಸಿತಾ ಅನ್ನುವಂಥ ಪ್ರಶ್ನೆಗಳು ಮಾತ್ರ ಇದ್ದಿದ್ದಾವೆ. ಇದಕ್ಕೆ ಏನಾದರೂ ಉತ್ತರ ಹುಡುಕುವಂಥ ಪ್ರಯತ್ನ ನಮ್ಮವ್ರು ನಡೆಸಿದ್ರೆ ಮತ್ತು ಬೇರೆ. ಆದರೆ ಆ ಪ್ರಯೋಗ ಆದರೆ ಏನಾದಿತ್ತು ಅಂತೇಳಿ ನಾವು ಅವ್ರ ಮೇಲೆ, ಅವರು ನಮ್ಮ ಮೇಲೆ ಈ ಅಣ್ವಸ್ತ್ರ ಪ್ರಯೋಗ ಮಾಡಿದರೆ ಪರಿಸ್ಥಿತಿ ಯಾವ ರೀತಿ ನಿರ್ಮಾಣ ಆಗ್ಬೋದು ಅನ್ನೋದ ಇವತ್ತಿನ ಮತ್ತೊಂದು ಮಗ್ಗಲು ಚರ್ಚೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಮೊದಲಿಗೆ ಯುದ್ಧ ಸಾಧ್ಯಷ್ಟು ಮಟ್ಟಿಗೆ ಅಂತಿಮ ಅಸ್ತ್ರ ಆಗಲಿ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಅದು ಅನಿವಾರ್ಯ ಆದಾಗ ಇವತ್ತಂತೂ ಭಾರತಕ್ಕೆ ಅನಿವಾರ್ಯ ಆಗಿದೆ.